ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ನೂತನ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಸ್ಫೋಟಕ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಮೂಲಕ 2,200 ರೂಪಾಯಿ ಹಣವನ್ನು ಪಡಿತಾ ಇರ್ತಕ್ಕಂಥ ಮಹಿಳೆಯರಿಗೆ ಒಂದು ಸ್ಫೋಟಕ ಮಾಹಿತಿ ಆದರೆ ಇದೆ. ಹೌದು, ಈ ಒಂದು ಮಾಹಿತಿ ಏನು ಅಂತಂದ್ರೆ, ಈಗ ಸರ್ಕಾರದ ಕಡೆಯಿಂದ SIR ಪ್ರಕ್ರಿಯೆ ಅದರ ನಡೀತಾ ಇದೆ, ಅದು ಇನ್ನೂ ಮುಕ್ತಾಯ ಆಗಿಲ್ಲ. ಓಕೆನಾ. ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದವರೆಗೂ ಇರುತ್ತೆ ಪ್ರೋಸೆಸ್ ಎಲ್ಲ. ಓಕೆನಾ. ಆ ಕಾರಣದಿಂದಾಗಿ ಆಗಸ್ಟ್ ಮೊದಲನೇ ವಾರದಲ್ಲೇ ನಿಮಗೆ ಆ ಒಂದು ಲಿಸ್ಟನ್ನು ಸಹ ಬಿಡಲಾಗುತ್ತೆ. ಅಂತಂದರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು, ಅವರ ವಿಳಾಸ ಎಲ್ಲ ಸರಿಯಾಗಿದೆ, ಈ ಎಲ್ಲ ಮಾಹಿತಿಗಳನ್ನು ಅನುಗುಣವಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಆಗಸ್ಟ್ ಫಸ್ಟ್ ವಾರಲ್ಲೇ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು SIR ಪ್ರಕ್ರಿಯೆಯಲ್ಲಿ ನೀವು ಸಹ ಈಗಾಗಲೇ ಮುಕ್ತಾಯ ಮಾಡಿರ್ತೀರ ಈ ಒಂದು ಪ್ರೋಸೆಸನ್ನು. ಇನ್ನು ಕೆಲವರು ಮುಕ್ತಾಯ ಮಾಡಿರೋದಿಲ್ಲ. SIR ಪ್ರಕ್ರಿಯೆಯಲ್ಲಿ 2 ಸ್ಲಿಪ್ಪನ್ನು ಕೊಡಲಾಗಿರುತ್ತೆ. ಒಂದು ಸ್ಲಿಪ್ಪನ್ನು ನೀವು ಇಟ್ಕೊತೀರಾ, ಇನ್ನೊಂದು ಸ್ಲಿಪ್ಪನ್ನು BLO ಅವ್ರಿಗೆ ನೀಡ್ತೀರಾ. ಇದೇ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ಅಲ್ಲಿ ನೋಡಿಸುತ್ತಲ್ವ, ಆಗ ನಿಮ್ಮ ಒಂದು ಮತದಾರರ ಚೀಟಿ ಏನಾದರೂ ರಾಂಗ್ ಆಗಿದ್ದರೆ ಅಂತಂದರೆ ಅದೇನಾದರೂ ರದ್ದಾಗಿದ್ದರೆ, ಅಥವಾ ನಿಮ್ಮ ಮಾಹಿತಿ ಮತ್ತು ನಿಮ್ಮ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮಾಹಿತಿ ಹೊಂದಾಣಿಕೆ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರದ್ದು ಮಾಡಲಾಗುತ್ತೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನಾದರೂ ತಿಳಿಸಲಾಗಿದೆ. ಒಟ್ಟಾರೆ ಹೇಳೋದಾದರೆ SIR ಪ್ರಕ್ರಿಯೆ ಮೂಲಕ ತಿಳಿದಿರ್ತಕ್ಕಂತಹ ಮಾಹಿತಿ ತಪ್ಪಾಗಿದ್ದರೆ ಆಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣ ಅನ್ನೋದು ಸಿಗೋದಿಲ್ಲ, ನಿಮ್ಮ ಖಾತೆಗೆ ಬರೋದಿಲ್ಲ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋದ ಈ ರೀತಿ ಇನ್ನೂ ಹಲವಾರು ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು